ಕಾಯಿಲೆಯನ್ನು ಕಂಡುಹಿಡಿದ ನಂತರ ವೈದ್ಯರು ಉಪಯೋಗಿಸ್ತಕ್ಕಂಥ ಅಸ್ತ್ರನೇ ಔಷಧಿ. ಭಾರತ ಸುಮಾರು 200ಕ್ಕೂ ಹೆಚ್ಚು ದೇಶಗಳಿಗೆ ಔಷಧಿಗಳನ್ನು ರಫ್ತು ಮಾಡ್ತಾ ಇದೆ. ಅದರಲ್ಲಿ ಇಂಗ್ಲೆಂಡ್, ಅಮೆರಿಕ, ಜಪಾನ್, ಜರ್ಮನಿ ಸೇರಿದಂತಹ ಮುಂದುವರೆದ ದೇಶಗಳು ಕೂಡ ಸೇರಿದೆ. ಬರೀ ಕರ್ನಾಟಕ ಒಂದರಲ್ಲೇನೆ 300ಕ್ಕೂ ಹೆಚ್ಚು ಔಷಧಿ ಉತ್ಪಾದನಾ ಕಾರ್ಖಾನೆಗಳಿದೆ. ಸಾವಿರಾರು ಕೋಟಿಯ ವ್ಯವಹಾರ ನಡೀತಾ ಇದೆ. ಫಾರ್ಮಸಿಸ್ಟ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಈ ಒಂದು ಔಷಧಿಗಳನ್ನು ತಯಾರು ಮಾಡ್ತಕ್ಕಂಥವರೇ ಫಾರ್ಮಸಿಸ್ಟ್ಗಳು. ಸೆಪ್ಟೆಂಬರ್ 25 ವಿಶ್ವ ಫಾರ್ಮಸಿ ದಿನಾಚರಣೆ, ಫಾರ್ಮಸಿಸ್ಟ್ಗಳ ದಿನಾಚರಣೆ. ಯಾರು ಈ ಫಾರ್ಮಸಿಸ್ಟ್ಗಳು ಆಗೋದು ಹೇಗೆ, ಏನಿದ್ರು ಇವರ ಫ್ಯೂಚರ್ ಅನ್ನೋದು ಕೆಲವೊಂದು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ SD. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಈ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆರೋಗ್ಯ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಈ ಒಂದು ಚಾನಲ್ ಅಲ್ಲಿ ತಿಳ್ಕೊತೀವಿ. ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಫಾರ್ಮಸಿಸ್ಟ್ಗಳ ಪಾತ್ರ ಬಹು ಮುಖ್ಯವಾದಂತದ್ದು. ಈ ಫಾರ್ಮಸಿ ಅಧಿಕಾರಿಗಳಾಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಸೈನ್ಸ್ ಸಬ್ಜೆಕ್ಟ್ ತಗೊಂಡಿರ್ಬೇಕು. ಮತ್ತೆ PUC ಆದ ನಂತರ ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ 2 ವರ್ಷದ ಕೋರ್ಸ್ ಇದೆ, D ಫಾರ್ಮಾ ಅಂತ ಕರೀತಾರೆ. ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಇದೆ, B ಫಾರ್ಮಾ ಅಂತ ಕರೀತಾರೆ, ಅದು 4 ವರ್ಷದ ಕೋರ್ಸು. ಮತ್ತೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಕರೀತಾರೆ, ಫಾರ್ಮಾ D, ಇದು 6 ವರ್ಷದ ಕೋರ್ಸ್ಗಳನ್ನ ಪೂರೈಸಿದ ನಂತರ ಫಾರ್ಮಸಿ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ಗಳಾಗಬೇಕು. ನಂತರ ತಾವು ಸ್ವಂತ ಮೆಡಿಕಲ್ ಶಾಪ್ ಇಟ್ಕೊಂಡು ಮಾರಾಟ ಮಾಡಬಹುದು, ಅಥವಾ ಟೀಚಿಂಗ್ ಸೈಡ್ ಹೋಗ್ಬಹುದು, ಅಥವಾ ಈ ಒಂದು ಇಂಡಸ್ಟ್ರಿಗಳಲ್ಲಿ ರಿಸರ್ಚ್ ಅನಲಿಸ್ಟ್ ಆಗಿ ಮತ್ತೆ ಸೈಂಟಿಸ್ಟ್ಗಳಾಗಿ ಕೂಡ ಸೇರಬಹುದು. ವಿಶ್ವ ಫಾರ್ಮಸಿಸ್ಟ್ಗಳ ದಿನಾಚರಣೆಯನ್ನ ಯಾವಾಗಿಂದ ಶುರು ಮಾಡಲಾಯಿತು ಅಂತಂದ್ರೆ, ಇಂಟರ್ನ್ಯಾಷನಲ್ ಫಾರ್ಮಸಿ ಫೆಡರೇಷನ್ ಅಂತ ಒಂದಿದೆ. ಇದು 1912ರಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಶುರುವಾಗಿದೆ. ಸೊ ಇದು ಪ್ರತಿ ವರ್ಷ ಸಮ್ಮೇಳನಗಳನ್ನ ಮಾಡುತ್ತೆ. 2009ರಲ್ಲಿ ನಡೆದ ಇಸ್ತನಾಬುಲ್ ಮತ್ತೆ ಟರ್ಕಿಯಲ್ಲಿ ನಡೆದಂತಹ ಸಮ್ಮೇಳನದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 25ನೇ ತಾರೀಕನ್ನ ವಿಶ್ವ ಫಾರ್ಮಸಿಸ್ಟ್ಗಳ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಲಾಯಿತು. ಅವತ್ತಿಂದನೂ ಸೆಪ್ಟೆಂಬರ್ 25ನ ಈ ಒಂದು ಫಾರ್ಮಸಿಸ್ಟ್ಗಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬರಲಾಗಿದೆ. ಜನಸಂಖ್ಯೆ ಹೆಚ್ಚಾದಂತೆ ಔಷಧಿಗಳ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಭಾರತದಿಂದ ರಫ್ತಾಗ್ತಾ ಇರತಕ್ಕಂಥ ಔಷಧಿಗಳ ಪ್ರಮಾಣ ಜಾಸ್ತಿ ಇದ್ದು, ಇಂಡಿಯಾದಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಫಾರ್ಮಸಿಸ್ಟ್ಗಳಿಗೆ ಅಬ್ರಾಡ್ ಅಲ್ಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಈ ಒಂದು ಫಾರ್ಮಸಿಸ್ಟ್ಗಳಿಗೆ ಒಳ್ಳೆ ಫ್ಯೂಚರ್ ಕೂಡ ಇದೆ. ಸೊ ಈ ಒಂದು ಕೋರ್ಸ್ ನ ತಗೊಳಕ್ಕೆ ಇಷ್ಟಪಡುವಂತವರು ಅದನ್ನ ತಗೊಂಡು ತಮ್ಮ ಕರಿಯರ್ ಅನ್ನಾಗಿ ಮಾಡ್ಕೋಬಹುದು. ಸೊ ಮತ್ತೊಮ್ಮೆ ಈ ಒಂದು ಎಲ್ಲ ನಮ್ಮ ಫಾರ್ಮಸಿ ಅಧಿಕಾರಿಗಳಿಗೆ ವಿಶ್ವ ಫಾರ್ಮಸಿಸ್ಟ್ಗಳ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋನ ಎಷ್ಟೊತ್ತವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರು ನಿಮಗೆ ಪರಿಚಯದವರು ಈ ಒಂದು ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದಾದ್ರೆ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.